ನಾನು ಲಾರೆನ್ಸ್ ರೇಗೋ ಅಂತ ಹೆಸರು. ಇದು ಒಬ್ಬ ರೋಮನ್ ಕ್ಯಾಥಲಿಕ್ ಕ್ರಿಶ್ಚಿಯನ್ ಅಮ್ಮನ ಭಕ್ತ. ಸುಮಾರು 27 ವರ್ಷದಿಂದ ನಾನು ಅಮ್ಮನನ್ನು ಅತ್ಯಂತ ಹತ್ತಿರ ನೋಡಿ ಅವರ ಸೇವೆಗೆ, ಅಂದರೆ ಇದು ಮನುಷ್ಯನಿಗೆ ಆಗದಂತಹ ಒಂದು ವಿಶೇಷ ದೈವಿಕ ಶಕ್ತಿ. ಮತ್ತು ಅಮ್ಮನವರಿಗೆ ಅಮ್ಮನ ಮಿಲಿಯಾಂತರ ಮಕ್ಕಳು. ಅಮ್ಮ ಅಂದರೆ ಜಗದಂಬೆ. ಒಂದು ಈ ಅಧರ್ಮದಲ್ಲಿ ಮುಂದುವರಿಯುತ್ತಾ ಹೋಗುವ ನಮ್ಮ ಈ ಭೂಲೋಕದಲ್ಲಿ ಧರ್ಮವನ್ನು ಸ್ಥಾಪಿಸಲು ಬಂದ ಅವತಾರಿಣಿ ದೇವಿಯವರು. ಇವರ ಸೇವೆ ನಮ್ಮ ಅಮೃತಪುರಿಗೆ, ಕೇರಳಕ್ಕೆ ಮಾತ್ರ ಅಲ್ಲ, ಪೂರ ದೇಶಕ್ಕೆ ಮಾತ್ರ ಅಲ್ಲ, ಭೂಲೋಕದ 200 ದೇಶಗಳಿಗೆ ಪ್ರತಿಯೊಂದು 200-200ಕ್ಕಿಂತ ಜಾಸ್ತಿ ದೇಶ ಇದ್ದರೆ ಅಲ್ಲಿ ಪ್ರತಿಯೊಂದು ಕಡೆ ಅಮ್ಮನವರ ಸೇವೆಯು ಆ ಥರ ಒಂದು ಹೋಗಬೇಕಾದ್ರೆ ಇದು ಎಂಥ ಒಂದು ಶಕ್ತಿ ಇರಬೇಕು. ನಮಗೆ ಒಂದು ಮಂಗಳೂರಿನಲ್ಲಿ ಒಂದು ಸಣ್ಣ ಕಾರ್ಯಕ್ರಮ ನಾವಾಗಿ ಮಾಡುವಾಗ ಅದು ಎಷ್ಟು ನಮಗೆ ಕಷ್ಟ ಆಗ್ತದೆ, ಅದು ನಮಗೆ ಗೊತ್ತುಂಟು. ಇದು ಭೂಲೋಕಾಂತ್ಯದಲ್ಲಿ ಒಬ್ಬ ದೇವಿಯವರು ನೋಡಲಿಕ್ಕೆ ಹೋದರೆ ಅಮ್ಮನವರು ಏನೂ ಕಲೀಲಿಲ್ಲ, 5ನೇ ಕ್ಲಾಸ್ ತನಕ ಕಲಿತದ್ದು. ಆದರೆ ಪೂರಾ ಭೂಲೋಕದ ಎಷ್ಟೆಷ್ಟೋ ಮಹಾನೀಯರು, ಯುನೈಟೆಡ್ ನೇಷನ್ಸ್ನಿಂದ ಹಿಡಿದು ನಮ್ಮ ಪೋಪ್ನವರಿಂದ ಹಿಡಿದು ಎಷ್ಟೋ ದೇಶದ ದೊಡ್ಡ ದೇಶದ, ಅಮೇರಿಕ ದೇಶ ಆಗಲಿ, ದೊಡ್ಡ ದೇಶದ ಮಂತ್ರಿಗಳು, ಪ್ರಧಾನಮಂತ್ರಿಗಳು, ಪ್ರೆಸಿಡೆಂಟ್ಗಳು ಎಲ್ಲರೂ ಒಂದು ಅಮ್ಮನ ಮೇಲೆ ಇಷ್ಟೊಂದು ಯಾಕೆ ಏನು ಅಮ್ಮನದು ಒಂದೇ ಒಂದು ಪ್ರೇಮ ಮತ್ತು ಸೇವೆ. ಅಂದರೆ ಏನನ್ನೂ ಬಯಸದೆ ಶುದ್ಧ ಪ್ರೇಮ ಆ್ಯಂಡ್ ಏನನ್ನೂ ಬಯಸದೆ ಶುದ್ಧ ಸೇವೆ. ಈಗ ಇದೇ ಪ್ರೋಗ್ರಾಮ್ ನೋಡಿ, 18 ವಯಸ್ಸಿನ ಮಕ್ಕಳ ಎಷ್ಟು ಇಲ್ಲಿ ಆಲ್ರೆಡಿ ಈ ಮಂಗಳೂರಿನಲ್ಲಿ ಒಂದು 500 ಇವತ್ತಿನ ದಿವಸ ಬಂದಿದ್ದಾರೆ. ಅಂಥದ್ರಲ್ಲಿ 100 ಜನರಿಗೆ ಸಹ ಒಂದು ಆಪರೇಷನ್ ಮಾಡಿದ್ದಾರೆ. ಅಲ್ಲ, 500ಕ್ಕೆ ಸಹ ಮಾಡ್ಬೋದಮ್ಮ. 100 ಜನರಿಗೆ ಒಬ್ಬರಿಗೊಂದು 2 ಲಕ್ಷ ಹಿಡೀರಿ, 2 ಕೋಟಿ ರೂಪಾಯಿ ಎಲ್ಲಿಂದ ಬರ್ತದೆ? ಅದೇ ಪ್ರಕಾರ ಒಂದೊಂದು ಕಡೆ ಹೋಗುವಾಗ ಅಮೇರಿಕಾದಲ್ಲಿ ಸಹ ದುರಂತಗಳು ನಡೆಯುವಾಗ ಅಮ್ಮನವರು $1 ಮಿಲಿಯನ್ ಅಂಥದ್ದೆಲ್ಲ. ಸೊ ಹೀಗೆ ಒಬ್ಬ ಇಂಡಿಯನ್ ಲೇಡಿ ಅಮೇರಿಕಾದಲ್ಲಿ ಕ್ಯಾಟ್ರಿನಾ ಅಂತ ದುರಂತ ನಡೆದಾಗ $1 ಮಿಲಿಯನ್ ನೆರವು ಕೊಡುವುದಂದರೆ ಎಷ್ಟು ಹೆಮ್ಮೆಯ ಸಂಗತಿ ನಮ್ಮ ಇಂಡಿಯನ್ಸ್ ಎಲ್ಲರಿಗೆ, ಭಕ್ತರಿಗೆ ಮಾತ್ರ ಅಲ್ಲ ಎಲ್ಲರಿಗೆ. ಸೊ ಇಂಥ ನಿರಂತರವಾದ ಅಮ್ಮನ ಸೇವೆಯ ಕೆಲಸಗಳು ನಡೀತವೆ. ನಾವು ಅಮ್ಮನಲ್ಲಿಯೇ ಪ್ರಾರ್ಥಿಸುತ್ತೇವೆ. ಇಂಥ ನಿರಂತರ ಕೆಲಸದಲ್ಲಿ ನಮಗೆ ಸಣ್ಣ ಪುಟ್ಟ ಏನಾದರೂ ಮಾಡಲಿಕ್ಕೆ ಆಗುವುದಾದರೆ ನಮ್ಮ ಅವಕಾಶದ ಪ್ರಕಾರ ನಮಗೆ ಅವರ ಅನುಗ್ರಹ, ಅವರು ದಯಪಾಲಿಸಲಿ ಅಂತ ಪ್ರಾರ್ಥಿಸುತ್ತಾ ಈ ಯೋಜನೆ ಇವತ್ತು ನಡೆಯುವ ಯೋಜನೆಗೆ ಪ್ರತ್ಯೇಕವಾಗಿ ನಾನು ಹೃದಯಾಂತರಾಳದಿಂದ ಶುಭವನ್ನು ಕೋರುತ್ತೇನೆ. ಓಂ ನಮಃ ಶಿವಾಯ.